ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಂಜು ಪ್ರಸಾದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವ್ಲಾಗಲ್ಲಿ ನಾನು ಬೀಟ್ರೂಟ್ ಗ್ರೇವಿ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೆ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮೊದಲಿಗೆ ನಾನು 2 ಬೀಟ್ರೂಟ್ನ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದೆ. ನೆಕ್ಸ್ಟು ಇಲ್ಲಿ ನಾವು ಗ್ರೇವಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು ಈರುಳ್ಳಿ ಜೊತೆಗೆ ಟೊಮೆಟೊ ನಾನು 1 or 2 ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಹಸಿಮೆಣಸಿನ್ಕಾಯಿನೂ ಕೂಡ ನಾನು ಹಾಕ್ಕೋತೀನಿ. ಇದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಹಾಕೋಬೋದು. ನಾನಿಲ್ಲಿ ಶುಂಠಿನೇ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೇ. ನೀವೇನಾದರೂ ಇಲ್ಲ ಒಗ್ಗರಣೆಗೆ ಹಾಕ್ತೀನಿ ಅಂದರೆ ಅಲ್ಲೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ನೆಕ್ಸ್ಟ್ ನಾನು 2 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆನ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿರಲಿ ಅಂತ. ಮತ್ತು ನಾನು ಇಲ್ಲಿ ಕಾಯಿನೂ ಹಾಕ್ಕೋಬೋದು, ಇಲ್ಲ ಕೊಬ್ಬರಿನೂ ಹಾಕ್ಕೋಬೋದು. ನಾನು ಬಾಣಂತಿ ಆದ್ದರಿಂದ ನಾನು ಇಲ್ಲಿ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ ಮತ್ತು ಒಂದು ಏಲಕ್ಕಿ ಹಾಕಿದ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಸ್ವಲ್ಪ ನೀವು ಕರಿಬೇವು ಕೂಡ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ತುಪ್ಪ ಬೇಕು ಅಂದರೆ ಹಾಕೋಬೋದು, ನನಗೇನು ತುಪ್ಪ ಬೇಡ, ನಾನು ತುಪ್ಪ ಹಾಕ್ಕೊಂಡಿಲ್ಲ. ನೆಕ್ಸ್ಟು ಏನಪ್ಪ ವಿಷಯ ಅಂತಂದರೆ VA ಎಕ್ಸಾಮ್ ಕಾಲಾಗಿದೆ. ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ನೆಕ್ಸ್ಟು ನಾನು ಇಲ್ಲಿ ಕುಕ್ಕರ್ಗೆ ಬಂದು ರುಬ್ಬೋದಕ್ಕೆ ಮಸಾಲ ರುಬ್ಬೋದಕ್ಕೂ 1 ಈರುಳ್ಳಿ ಯೂಸ್ ಮಾಡಿದೆ. ನೆಕ್ಸ್ಟು ನಾನು ಒಗ್ಗರಣೆಗೆ ಅದರಲ್ಲಿ ಅರ್ಧ ಈರುಳ್ಳಿನ ನಾನು ಯೂಸ್ ಮಾಡಿದ್ದೆ. ಸ್ವಲ್ಪ ಕರಿಬೇವು. ನೆಕ್ಸ್ಟು ಅದೇ VA ಎಕ್ಸಾಮು ಈ ಮಂತ್ 30th ಲಾಸ್ಟ್ ಡೇಟು. ಸೊ ಯಾರ್ಯಾರು VA ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ನಿಮ್ಮ ಸೈಬರ್ ಸೆಂಟರಲ್ಲಿ ವಿಚಾರಿಸಿ VA ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ. ನಾನು ಕೂಡ ಹಾಕ್ತಾಯಿದ್ದೀನಿ, ನೀವು ಹಾಕಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆಗೋ ತನಕ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಇದು ಚೆನ್ನಾಗಿ ಈರುಳ್ಳಿ ಬ್ರೌನಿಷ್ ಕಲರ್ ಆಗಲಿ. ಅದಾದಮೇಲೆ ನೀವು ನಾನು 2 ಬೀಟ್ರೂಟ್ನ ಹಚ್ಚಿಟ್ಕೊಂಡಿದ್ದೆ ಅಲ್ವಾ, ನೀಟಾಗಿ ವಾಶ್ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ನೀವು ಇದರಲ್ಲಿ ಹುರ್ಕೋಬೇಕು. ಇದು ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು. ಯಾರು ಬೀಟ್ರೂಟ್ ತಿನ್ನಲ್ಲ ಅಂತಾರೆ ಅವ್ರಿಗೆ ಈ ಥರ ಒಂದು ರೀತಿಯಲ್ಲಿ ಮಾಡಿಕೊಡಿ. ಆವಾಗ ಅವರು ಒಂದು ಸ್ವಲ್ಪನೂ ಬಿಡದೆ ತುಂಬ ಚೆನ್ನಾಗಿ ನಿಮಗೆ ಸ್ವಲ್ಪನೂ ಬಿಡದೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಒಂದು ಸಲ ಈ ಥರ ಟ್ರೈ ಮಾಡಿ. ನೆಕ್ಸ್ಟು ಬೀಟ್ರೂಟು ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. ಅದೆಲ್ಲ ಈರುಳ್ಳಿ ಮತ್ತು ಒಗ್ಗರಣೆ ಹಾಕಿದ್ವಲ್ಲ ಇದೆಲ್ಲ ಹೊಂದ್ಕೋಬೇಕು ಬೀಟ್ರೂಟ್ಗೆ, ಆ ಥರ ಚೆನ್ನಾಗಿ ಇದು ಮಾಡಬೇಕು. ಮತ್ತು ನಾನು ಇಲ್ಲಿ ಈರುಳ್ಳಿ ಹಾಕ್ದಾಗಲೇ ಸ್ವಲ್ಪ ಅರಿಶಿನ ಹಾಕಬೇಕಿತ್ತು, ನಾನು ಮರೆತೆ ಅಂತ ಇವಾಗ ಹಾಕ್ಕೋತಾ ಇದ್ದೀನಿ. ನೀವು ಈರುಳ್ಳಿ ಹಾಕ್ತಿರಲ್ಲ ಒಗ್ಗರಣೆಗೆ ಆವಾಗಲೇ ಅರಿಶಿನನೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಇದಿಷ್ಟನ್ನು 1.5 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು. ಖಾರ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ನಮ್ಮ ಮನೇಲಿ ಖಾರ ಸ್ವಲ್ಪ ಕಮ್ಮಿನೇ ತಿನ್ನೋದು. ನೆಕ್ಸ್ಟ್ ಇದಕ್ಕೆ ನಾವು ಏನು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಹಾಕ್ಕೊಂಡ್ಮೇಲೆ ಇದನ್ನು ನಾವು ಯಾವುದನ್ನು ಫ್ರೈ ಮಾಡಿ ಹಾಕಿಲ್ಲ, ಎಲ್ಲನೂ ಹಸಿದೇ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗೋ ತನಕನೂ ನೀವು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಮಿಕ್ಕಿದ್ದು ಸ್ವಲ್ಪ ಜಾರ್ಗೆ ನೀರು ಹಾಕಿ ಅದನ್ನು ಕೂಡ ನೀಟಾಗಿ ಹಾಕ್ಕೊಂಡಿದ್ದೀನಿ. ಇದು ಎಷ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಡೋ ಅಷ್ಟು ನೀವು ಫ್ರೈ ಮಾಡ್ಕೋಬೇಕು.
ತುಂಬ ಸಾಫ್ಟಾಗಿರುತ್ತೆ. ಇದಕ್ಕೆ ನೀವು ಬೇಕು ಅಂತಂದರೆ ಬಟಾಣಿ ಅಥವಾ ಕಡಲೆಬೇಳೆ ಇದನ್ನು ಹಾಕ್ಕೊಂಡು ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಬಟ್ ಗ್ರೇವಿ ಅಂದಾಗ ಬೀಟ್ರೂಟ್ ಇದ್ದರೆ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೀವು ಯಾವ್ದಾದ್ರು ಆ್ಯಡ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನೆನ್ನೆನೇ ಸಂಜೆ ಅಪ್ಲೋಡ್ ಮಾಡಬೇಕಾಗಿತ್ತು ವೀಡಿಯೋನ, ನಾನು ಮಾಡಲಿಲ್ಲ. ಯಾಕೆ ಅಂದರೆ ನೆನ್ನೆಗೆ ನನ್ನ ಮಗನಿಗೆ 5th ಮಂತ್ ಕಂಪ್ಲೀಟ್ ಆಯಿತು. ಸೊ ಅದರಲ್ಲಿ ಡೆಕೋರೇಷನ್ನು ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇದೆ. ಮತ್ತು ನಂದು ಬರ್ಡೇ ಎಲ್ಲ ಇತ್ತಲ್ಲ, ಸೊ ಅದರಿಂದ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವ್ಲಾಗ್ನ ಮಾಡ್ತಾ ಇರಲಿಲ್ಲ. ಇವತ್ತಿಂದ ನಾನು ಕಂಟಿನ್ಯೂಯಸ್ ಆಗಿ ನಿಮಗೆ ವ್ಲಾಗ್ನ ಮಾಡಿ ಹಾಕ್ತೀನಿ. ನೆಕ್ಸ್ಟು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗ್ರೇವಿ ಅಲ್ವಾ, ಸ್ವಲ್ಪ ನೀರನ್ನ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಹಾಕ್ಕೊಳ್ಳಿ. ಇದು ಚಪಾತಿ, ಪೂರಿ, ಅನ್ನ ಮತ್ತು ರೊಟ್ಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ಅವರು ಲಂಚ್ ಬಾಕ್ಸ್ಗೆ ಅಥವಾ ನಿಮ್ಮ ಹಸ್ಬೆಂಡು, ನೀವು ಆಫೀಸು ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಬೀಟ್ರೂಟ್ನ ಫ್ರೈ ಮಾಡಬೇಕಾದ್ರೆ ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ರೆ ಇವಾಗ ನೋಡಿಕೊಂಡು ನೀವು ಉಪ್ಪನ್ನ ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ್ರೆ ಏನೋ ಒಂಥರ ರುಚಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಒಂದು ವಿಸಿಲ್ ಹೊಡೆಯುತ್ತೆ, 1 ಅಥವಾ 2 ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಸಿಲ್ನ ಕೂಗಿಸಿ ರೆಡಿ ಮಾಡಿ. ನೆಕ್ಸ್ಟ್ ಇದು ನನ್ನ ಮಗ 5th ಮಂತ್ದು ಫೋಟೋಶೂಟ್ ಈ ಥರ ಮಾಡಿದೆ. ನೆಕ್ಸ್ಟ್ ನೋಡಿ ಗ್ರೇವಿ ಈ ಥರ ಇದೆ. ನಾನು ಕೊತ್ತಂಬರಿ ಸೊಪ್ಪು ಹಾಕೋದು ಮರೆತೆ. ನಿಮಗೆ ಬೇಕು ಅಂದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.